ವಾರ್ತೆಗಳ ಪ್ರಾಯೋಜಕರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರತ್ನಗಿರಿ ಶ್ರೀ ಅಯ್ಯಪ್ಪ ಸ್ವಾಮಿ ಬೆಟ್ಟದಲ್ಲಿ ಗೋಪುರ ನಿರ್ಮಾಣಕ್ಕೆ NS ಬೋಸರಾಜ್ ಚಾಲನೆ. ಹೈಕೋರ್ಟ್ ವಿಚಾರಣೆಯಲ್ಲಿರುವ ಭೂಮಿ ಮಂತ್ರಾಲಯ ಮಠಕ್ಕೆ ನೀಡಲು ಸಚಿವ ಸಂಪುಟ ಸಭೆ ನಿರ್ಧಾರ ಕಾನೂನು ಬಾಹಿರ, ರದ್ದುಗೊಳಿಸಲಿ ಕೃಷ್ಣಾಚಾರ್ಯ. ತ್ರಿಪದಿ ಕವಿ ಸರ್ವಜ್ಞ ಜಯಂತಿಗೆ ಮಹನೀಯರನ್ನು ಸೀಮಿತಗೊಳಿಸಬಾರದು, ಡಾಕ್ಟರ್ ಅಂಪಣ್ಣ ಸಜ್ಜನ್. ಸುಡುವ ತಂಗಾಳಿ ಗಜಲ್ ಸಂಕಲನ ಬಿಡುಗಡೆ, ಸರಳತೆಯಿಂದ ಸಾಹಿತ್ಯ ರಚನೆ ಸಾಧ್ಯ, SP ನಿಖಿಲ್. ಫೆಬ್ರವರಿ 21ರಿಂದ 3 ದಿನ ಸಾಂಸ್ಕೃತಿಕ ಉತ್ಸವ, ನಾಟಕ, ಸಂಗೀತ, ನೃತ್ಯ ಪ್ರದರ್ಶನ, ರಂಗಸ್ವಾಮಿ. ಭೋವಿ ಸಮಾಜದ ಪೂರ್ವಭಾವಿ ಸಭೆ 27ರಂದು ನಿಗದಿ, ನೂತನ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ ಕುರಿತು ಚರ್ಚೆ, ಯಲ್ಲಪ್ಪ. ಪ್ರಧಾನಿ ನರೇಂದ್ರ ಮೋದಿಯವರ ದೇವಾಲಯಗಳ ಸಮಗ್ರ ಅಭಿವೃದ್ಧಿ ಕನಸು ನನಸು ಮಾಡುವುದು ನನ್ನ ಗುರಿ, ಸಚಿವೆ ಶಶಿಕಲಾ ಜೊಲ್ಲೆ. ಮತ್ತು ಮಾನ್ವಿ ಪಟ್ಟಣದ ಬಳಿ ಬೈಕ್ ಬಸ್ ಡಿಕ್ಕಿ, ಓರ್ವ ಸಾವು, ಇಬ್ಬರಿಗೆ ಗಾಯ. ವಾರ್ತೆಗಳ ವಿವರ. ನಗರದ ರತ್ನಗಿರಿ ಬೆಟ್ಟ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 3ನೇ ವರ್ಷದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ಶಿವಪಾರ್ವತಿ ದೇವಸ್ಥಾನದ ಗೋಪುರ ನಿರ್ಮಾಣ ಕಾರ್ಯವನ್ನು ಪೂಜೆ ಸಲ್ಲಿಸುವ ಮೂಲಕ ನೆರವೇರಿಸಲಾಯಿತು. ನಗರದ ರತ್ನಗಿರಿ ಬೆಟ್ಟ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 3ನೇ ವರ್ಷದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ಶಿವಪಾರ್ವತಿ ದೇವಸ್ಥಾನದ ಗೋಪುರ ನಿರ್ಮಾಣ ಕಾರ್ಯಕ್ರಮವನ್ನು ಪೂಜೆ ಸಲ್ಲಿಸುವ ಮೂಲಕ ನೆರವೇರಿಸಲಾಯಿತು.
ಬೆಳಗ್ಗೆ ಎಲ್ಲ ದೇವತೆಗಳ ಪಂಚಾಮೃತ ಅಭಿಷೇಕ ಮತ್ತು ಅಯ್ಯಪ್ಪ ಸ್ವಾಮಿಗೆ ಬೆಳ್ಳಿಯ ಕವಚ ಸಮರ್ಪಣೆ ಹಾಗೂ ಬಲಿಪೀಠಗಳಿಗೆ ಬಲಿಹರಣ ಪೂಜೆ, ಭಜನೆ ಮತ್ತು ನೈವೇದ್ಯ ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್ ಮಾತನಾಡಿ, 3 ವರ್ಷಗಳ ಹಿಂದೆ ವಿವಿಧ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿರುವ ಕಾರ್ಯವು ಶ್ಲಾಘನೀಯವಾಗಿದೆ. ಭಕ್ತರ ಅನುಕೂಲಕ್ಕಾಗಿ ಸ್ವಯಂ ಪ್ರೇರಣೆಯಿಂದ ಬೆಟ್ಟದ ಅಭಿವೃದ್ಧಿಗೆ ಮುಂದಾಗಿರುವುದು ಸಂತಸದ ಸಂಗತಿ. ಇದಕ್ಕೆ ಬೇಕಾದ ಅಗತ್ಯ ಸಹಾಯ ಸಹಕಾರ ನೀಡುವುದಾಗಿ ಹೇಳಿದರು. ರತ್ನಗಿರಿ ಬೆಟ್ಟದಲ್ಲಿ ನಿರ್ಮಿಸಿರುವ ಅಯ್ಯಪ್ಪ ಸ್ವಾಮಿ ಹಾಗೂ ವಿವಿಧ ಮೂರ್ತಿಗಳ ಸ್ಥಾಪನಾ ಈಗಾಗಲೇ 3 ವರ್ಷ ಕಾಲ ಮುಗಿದ ನಂತರ ಇದೇ ದಿನ ನಡೆದಿರ್ತಕ್ಕಂಥ ಸಂದರ್ಭವನ್ನು ನೆನೆಸಿಕೊಂಡು ಇವತ್ತು ಶಿವಪಾರ್ವತಿಯ ದೇವಸ್ಥಾನದ ಗೋಪುರ ಕಟ್ಟಡ ನಿರ್ಮಾಣಕ್ಕೆ ಪೂಜೆ ಕಾರ್ಯಕ್ರಮ ಸಹಿತ ನೆರವೇರಿತು. ಇದನ್ನೆಲ್ಲ ಮಾದರಿಯಾಗಿ ಇಲ್ಲಿರ್ತಕ್ಕಂಥ ಶ್ರೀನಿವಾಸ್ ಅವರು ಇರ್ಬೋದು, ಅವರ ಎಲ್ಲ ಸ್ನೇಹಿತರು, ಎಲ್ಲ ಭಕ್ತಾದಿಗಳು ಸೇರಿ ತಮ್ಮದೇ ಆದಂಥ ಶ್ರಮ ಮತ್ತು ತಮ್ಮ ಪ್ರಯತ್ನದಿಂದ ಬಹಳ ಸುಂದರವಾದಂಥ ರೀತಿಯಲ್ಲಿ ಈ ಭಾಗದಲ್ಲಿ ಭಕ್ತರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭ. ಇವತ್ತು ಎಷ್ಟೇ ಸರ್ಕಾರಗಳಿರ್ಬೋದು, ಯಾರೇ ಜನಪ್ರತಿನಿಧಿಗಳಿರ್ಬೋದು, ಮಾಡಲಾದಂಥ ಕೆಲಸವನ್ನು ತಮ್ಮ ಸ್ವಯಂ ಪ್ರೇರಿತೆಯಿಂದ, ತಮ್ಮ ಪ್ರಯತ್ನದಿಂದ, ಶ್ರಮದಿಂದ
ಭಕ್ತಾದಿಗಳ ಸಹಕಾರದಿಂದ ಇವತ್ತು ಅತ್ಯಂತ ಸುಂದರವಾದಂಥ ರೀತಿಯಲ್ಲಿ ಮತ್ತು ಇಡೀ ಸಮಾಜಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ ಅವರು ಮುಂದುವರಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ದೇವರವ್ರ ಕಡೆಯಿಂದ ಮಾಡಿಸ್ಕೊಂಬುವಂಥ ಶಕ್ತಿ ಕೊಡಲಿ ಮತ್ತು ಈ ಭಾಗಕ್ಕೆಲ್ಲ ಜನರಿಗೆ ಸದ್ಭಕ್ತರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಂತ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶಂಕರಪ್ಪನವ್ರು ಇರ್ಬೋದು, ಶಾಂತಪ್ಪನವ್ರು ಇರ್ಬೋದು, ಜಯಣ್ಣವ್ರು ಇರ್ಬೋದು, ಶಿವಮೂರ್ತವ್ರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಇಲ್ಲಿ ಭಕ್ತರಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ಸಹಾಯ ಸಹಕಾರ ನೀಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಭಕ್ತರಿಗೆಲ್ಲ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂತೇಳಿ ನಂಬಿಕೆಯಿಂದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಇಲ್ಲಿ ಶ್ರೀನಿವಾಸ್ ಅವರಿಗೂ ಅವರು ಸ್ನೇಹಿತರಿಗೂ ಮತ್ತು ಇಲ್ಲೆಲ್ಲ ಭಕ್ತರಿಗೂ ಎಲ್ಲ ಹಿರಿಯರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆ ರತ್ನಗಿರಿ ಬೆಟ್ಟದಲ್ಲಿ ಪ್ರತಿಯೊಂದು ದಿಕ್ಕಿಗೆ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ರತ್ನಗಿರಿ ಬೆಟ್ಟವನ್ನು ಸುಂದರ ಬೆಟ್ಟವನ್ನಾಗಿಸುವ ಕನಸು ನನಸಾಗಿಸಬೇಕಿದೆ. ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳ ಮಾಡುವ ಬಯಕೆ ಎಲ್ಲರದಾಗಿದೆ ಎಂದರು. ಇಲ್ಲಿ ರತ್ನಗಿರಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಲಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಮೂರ್ತಿ, ನಂತರ ಲಕ್ಷ್ಮೀನಾರಾಯಣ, ವಿಘ್ನೇಶ್ವರ, ಶಿವಪಾರ್ವತಿ, ಕುಮಾರಸ್ವಾಮಿ, ಆಂಜನೇಯ ಎಲ್ಲ ಮೂರ್ತಿಗಳು ಎಲ್ಲ ದಿಕ್ಕಿನಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಇವತ್ತಿಗೆ 3 ವರ್ಷ ಆಯಿತು. ಅವತ್ತಿನ ಪ್ರತಿಷ್ಠಾಪನಾ ದಿವಸ ಭಾಳ ದೊಡ್ಡ ಭವ್ಯವಾದ ಕಾರ್ಯಕ್ರಮ ಇಲ್ಲಿ ನಡೀತು. ಭಕ್ತಾದಿಗಳು ಅವತ್ತಿನಿಂದ ಇವತ್ತುವರೆಗೆ ಸಾಕಷ್ಟು ಭಕ್ತಾದಿಗಳು ಸಾಯಂಕಾಲ ಬೆಳಗ್ಗೆ ಇಲ್ಲಿಗೆ ಬರ್ತಕ್ಕಂಥದ್ದು ನಡೆದಿದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಭಾಳಷ್ಟು ಮದುವೆಗಳನ್ನು ಇಲ್ಲಿ ಆಗ್ತಾ ಇದೆ. ಹೀಗಾಗಿ ರತ್ನಗಿರಿ ಬೆಟ್ಟ ಒಂದು ಸುಂದರವಾದ ಬೆಟ್ಟ ನಿರ್ಮಾಣ ಆಗಬೇಕು ಅನ್ನೋದು ಆಶೆ ಆದ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ದಾನಿಗಳಿತ್ತು, ಸರ್ಕಾರದಿಂದನೋ ಯಾರ್ಯಾರು ಸಹಾಯ ಮಾಡ್ತಾರೋ ಅವ್ರನ್ನ ತಗೊಂಡು ಈ ಬೆಟ್ಟನ್ನು ಒಂದು ಅದ್ಭುತವಾದ ಪ್ರೇಕ್ಷಣಾ ಸ್ಥಳ ಆಗಬೇಕು ಅಂತಕ್ಕಂಥ ಆಶೆ ಭಕ್ತಾದಿಗಳಲ್ಲಿ ಆದ. ಈಗೆಲ್ಲ ಶಿವಸ್ವಾಮಿಗಳು ಇವತ್ತು ಬಂದಿದ್ದಾರೆ. ಅಯ್ಯಪ್ಪ ಸ್ವಾಮಿದು ಮುಗಿತು, ಶಿವಸ್ವಾಮಿಗಳು ಇವತ್ತು ಎಲ್ಲ ಕಡೆ ಗೋಪುರದ ಕಾರ್ಯಕ್ರಮ ಇವತ್ತು ಶಂಕುಸ್ಥಾಪನೆ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಗೋಪುರಗಳು ಎಲ್ಲ ಕಡೆ ಮುಗಿತವ. ಈ ಕಾರ್ಯಕ್ರಮಕ್ಕೂ ಬಂದಿರತಕ್ಕಂಥ ಹಿರಿಯರಾದ ಶ್ರೀಮಾನ್ ಬೋಸರಾಜ್, NS ಬೋಸರಾಜ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಈಗ ಕಾಂಗ್ರೆಸ್ನ ಅಖಿಲ ಭಾರತೀಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದೆಲ್ಲ ನಾಯಕರೆಲ್ಲ ಇಲ್ಲಿ ಸೇರಿದ್ದಾರೆ. ಎಲ್ಲರೂ ಇವತ್ತು ಸೇರಿ ಪೂಜೆ ಮಾಡಿದ್ವಿ. ಇನ್ನು ಮುಂದೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಕೆ ಶಾಂತಪ್ಪ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, KT ಶ್ರೀನಿವಾಸ್ ಸೇರಿದಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರು ಭಾಗವಹಿಸಿದ್ದರು. ಎಲೆಬಿಚಾಲಿಯಲ್ಲಿರುವ ಅಪ್ಪಣಾಚಾರ್ಯ ಬಿಚಾಲಿ ಇವರ ಜಪದ ಕಟ್ಟೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಸ್ಥಾಪಿಸಲ್ಪಟ್ಟ ಏಕಶಿಲಾ ಬೃಂದಾವನವನ್ನು ಮಂತ್ರಾಲಯ ನಂಜಗೂಡು ಮಠಕ್ಕೆ ಸ್ವಾಧೀನಪಡಿಸಿಕೊಳ್ಳಲು ಒತ್ತಡ ನಡೆಯುತ್ತಿರುವಾಗ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವ ಭೂಮಿಯನ್ನು ರಾಜ್ಯ ಸಚಿವ ಸಂಪುಟ ಸಭೆ ಮಂತ್ರಾಲಯಕ್ಕೆ ಮಠಕ್ಕೆ ನೀಡಲು ನಿರ್ಧರಿಸಿರುವುದು ಕಾನೂನು ಉಲ್ಲಂಘನೆಯಾಗಿದೆ ಎಂದು ಎಲೆಬಿಚಾಲಿ ಅಪ್ಪಣಾಚಾರ್ಯ ಸೇವಾ ಟ್ರಸ್ಟ್ನ ಕೃಷ್ಣಾಚಾರ್ಯ ಹೇಳಿದರು. ಎಲೆಬಿಚಾಲಿಯಲ್ಲಿರುವ ಅಪ್ಪಣಾಚಾರ್ಯ ಬಿಚಾಲೆ ಇವರ ಜಪದ ಕಟ್ಟೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಸ್ಥಾಪಿಸಲ್ಪಟ್ಟ ಏಕಶಿಲಾ ಬೃಂದಾವನವನ್ನು ಮಂತ್ರಾಲಯ ನಂಜನಗೂಡು ಮಠಕ್ಕೆ ಸ್ವಾಧೀನಪಡಿಸಿಕೊಳ್ಳಲು ಒತ್ತಡ ನಡೆಯುತ್ತಿರುವಾಗ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಇರುವ ಭೂಮಿಯನ್ನು ರಾಜ್ಯ ಸಚಿವ ಸಂಪುಟ ಸಭೆ ಮಂತ್ರಾಲಯಕ್ಕೆ ಮಠಕ್ಕೆ ನೀಡಲು ನಿರ್ಧರಿಸಿರುವುದು ಕಾನೂನು ಉಲ್ಲಂಘನೆಯಾಗಿದೆ ಎಂದು ಎಲೆಬಿಚಾಲಿ ಅಪ್ಪಣಾಚಾರ್ಯ ಸೇವಾ ಟ್ರಸ್ಟ್ನ ಕೃಷ್ಣಾಚಾರ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಚಾಲಿಯಲ್ಲಿ ಇರುವ ಅಪ್ಪಣಾಚಾರ್ಯ ಸ್ಥಾಪಿಸಲ್ಪಟ್ಟಿರುವ ಬೃಂದಾವನ ಬಾಡದ ಕುಟುಂಬಕ್ಕೆ ಸೇರಿದು. ಆದರೆ ಮಂತ್ರಾಲಯ ಮಠದವರ ದೌರ್ಜನ್ಯದಿಂದ ವಶಪಡಿಸಿಕೊಳ್ಳಲು ಮುಂದಾಗಿ ವಿವಾದ ಸೃಷ್ಟಿಸಿದ್ದಾರೆ. ಮಂತ್ರಾಲಯಕ್ಕೆ ಆಗಮಿಸುತ್ತಿರುವ ಭಕ್ತರು ಬಿಚ್ಚಾಲಿ
ಜಪದ ಕಟ್ಟೆಗೂ ಬಂದು ಹೋಗುತ್ತಿದ್ದು ಟ್ರಸ್ಟ್ನಿಂದ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ. ಮಂತ್ರಾಲಯಕ್ಕೆ ಯಾವುದೇ ಸಂಬಂಧವೇ ಇಲ್ಲದೆ ಇದ್ದರೂ ವಶಪಡಿಸಿಕೊಳ್ಳುವ ಹುನ್ನಾರ ಶ್ರೀ ಸುಬದೇಂದ್ರ ತೀರ್ಥರಿಂದ ನಡೆಯುತ್ತಿದೆ. ಸರ್ವೆ 36ರಲ್ಲಿ 6 ಗುಂಟೆ ಜಮೀನು ಶ್ರೀ ಸುಬದೇಂದ್ರ ತೀರ್ಥರ ಹೆಸರಿನಲ್ಲಿ ಖರೀದಿಸಲಾಗಿದೆ. ರಾಜಕೀಯ ಪ್ರಭಾವ ಬಳಸಿ ಸರ್ಕಾರಿ ಭೂಮಿಯನ್ನು ಮಂಜೂರಿ ಮಾಡಿಸಿಕೊಂಡಿದ್ದಾರೆ. ನೂರಾರು ವರ್ಷಗಳಿಂದ 35-37 ಸರ್ವೆಗಳ ಭೂಮಿ ಬಾಡದ ವಂಶಸ್ಥರಿಗೆ ಉಪಯೋಗಿಸುತ್ತಲೇ ಬಂದಿದ್ದಾರೆ. ಪಕ್ಕದಲ್ಲಿ ಇರುವ ಸರ್ವೆ ನಂಬರ್ 36ರಲ್ಲಿ ಭೂಮಿ ಖರೀದಿಸಿ ಬಿಚಾಲಿ ಟ್ರಸ್ಟ್ ವ್ಯಾಪ್ತಿಯನ್ನು ಶ್ರೀ ಸುಬದೇಂದ್ರ ತೀರ್ಥರು ಪಡೆಯುವ ಹುನ್ನಾರ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಭೂಮಿ ವಿವಾದ ಕುರಿತು ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತಿದ್ದರೂ ತಪ್ಪು ಗ್ರಹಿಕೆಯಿಂದಾಗಿ ಭೂಮಿಯನ್ನು ಮಂತ್ರಾಲಯಕ್ಕೆ ನೀಡಲು ನಿರ್ಧರಿಸಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಹೈಕೋರ್ಟಿನಲ್ಲಿರುವ ಪ್ರಕರಣ ಇತ್ಯರ್ಥದ ನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳಬೇಕು. ಅಲ್ಲಿಯವರೆಗೆ ಯಥಾಸ್ಥಿತಿಯನ್ನು ಮುಂದುವರಿಸಬೇಕೆಂದರು. ಇಲ್ಲಿ ನಿಮಗೆ ನೀವೆಲ್ಲ ಮಂತ್ರಾಲಯ ನೋಡ್ಬೋದು, ಮಂತ್ರಾಲಯ ನೋಡ್ಬೋದು, ಎಲ್ಲ ಪಿಕ್ಚರ್ ನೋಡ್ಬೋದು, ಎಲ್ಲರೂ ನೋಡ್ಬೋದು ಅನಿಸ್ತದೆ. ನಿಮಗೆ ರಾಯರ ಬಗ್ಗೆ ಮಂತ್ರಾಲಯ ವಿಚಾರಣೆ ಬಗ್ಗೆ ಸ್ವಲ್ಪ ಏನೋ ಗೊತ್ತಿಲ್ಲ, ಕೊಡಲ್ಲ. ಅದೇ ನಮಗೆ 3 ವರ್ಷದಿಂದ ವಿಚಾರಣೆಯಲ್ಲಿ ಯಾವ ಜನರು ಬರ್ತಿರಲಿಲ್ಲ. ಆ ಸಮಯದಲ್ಲಿ ನಮ್ಮ ಮಠಾಧೀಶರು ನಮ್ಮ ವಿಚಾರಣೆಗೆ ತಗೊಂಡು ಮಾಡಿದ್ದಾರೆ. ಅದಕ್ಕೆ ತಾವು ಬಂದು ನಮ್ಮದೇ ಮಠ ಬೃಂದಾವನ ನಮ್ಮದೇ ಅಂತ ಮಾಡಿದ್ರು, ಕ್ಲೇಮ್ ಮಾಡಿದ್ರು. ಆದರೆ ನಾವು ಅದಕ್ಕೆ ಇದು ಮಾಡಿಲ್ಲ. ತಮ್ಮ ಬೋರ್ಡ್ ತಂದು ನಂಜನಗೂಡು ಮಠದ ಬೋರ್ಡ್ ಅಂತಂದು ಹಾಕಿ ಹೋಗಿದ್ರು. ಅದು ನಾವಲ್ಲಿ ಹಾಕಿಬಿಟ್ಟಿಲ್ಲ. ಅವರು ತುಂಬ ಗುಂಡಾಗಳು ಕಳಿಸಿದ್ರು, ಇದು ಮಾಡಿದ್ರು. ಭಾಳ ಮಂದಿ ನಮ್ಮ ಸಿಬ್ಬಂದಿ ಹೊಡಿಸಿದ್ರು. ಅವ್ರನ್ನ ಹೊಡಿಸಿದ್ರು. ನಾವು ಏನು ಇದು ಮಾಡಲಿ, ಎತ್ತಿಲ್ಲ, ಕೈ ಎತ್ತಿಲ್ಲ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಅವರೇ ಹೇಳಿದ್ರು, ಈ ಅದು ಮಾಡಿದ್ರು. ಅದಾದಮೇಲೆ 2-3 ಸತಿ ಬಂದು ಎಲ್ಲ ಗುಂಡಾಗಳು ಅವರು ಬಂದು ಇದು ಮಾಡಿದ್ರು. ನಾವು ಏನು ಮಾಡಿದ್ರು ನೋಡಿ, ನಾವು ಮಾತುಗಳಿಲ್ಲ. ಅವರು ಪೊಲೀಸ್ ಹೋಗಿದ್ರು. ಈಗ ಹೇಗಾದರೂ ಮಾಡಿ ಚೆನ್ನಾಗಿ ಬೃಂದಾವನ ನಮ್ಮದು, ಆ ಮಠ ನಮ್ಮದು ಅಂತ ಕ್ಲೇಮ್ ಮಾಡಿ ಹೋಗ್ತಾ ಇದ್ದಾರೆ. ಆದ್ರೆ ನಾವು ಇದು ನಮ್ಮದು ಮುತ್ತಾತನ ಆಸ್ತಿ ಇದೆ. ಅಪ್ಪಣಾಚಾರಕ್ಕೆ ರಾಯರ ಪಾಪ ಶಿಷ್ಯರು ಪೂಜ್ಯಾಯ ರಾಘವೇಂದ್ರಾಯ ಸ್ವತಂತ್ರಲ್ಲ ಆ ಸೂತ್ರವನ್ನು ಮಾಡಿದವರೇ ಅಪ್ಪಣಾಚಾರರು. ಅಪ್ಪಣಾಚಾರ ಪ್ರತಿಷ್ಠಾಪನೆ ಮಾಡಿದ ಅದು ಏಕಶಿಲಾ ಬೃಂದಾವನ. ಜಗತ್ತಿನಲ್ಲಿ ಅಂತಹ ಬೃಂದಾವನ ಎಲ್ಲಿ ಸಿಗಲೇಬೇಕು. ಅಂತಹ ಬೃಂದಾವನ ನಾವು ವಿಚಾರದಲ್ಲಿದೆ. ಅಪ್ಪಣಾಚಾರ ಪ್ರತಿಷ್ಠಾಪನೆ ಮಾಡಿದ್ವಿ. ಆದರೆ ಅದು ನಮ್ಮ ಬೃಂದಾವನ ಅಂತ ರಾಯ ಮಠಾಧೀಶರು ಇದು ಮಾಡ್ತಾರೆ. ಆದರೆ ಅದೆಲ್ಲ ನಾವು ಪೂರ್ವಜ ನಮ್ಮ ಮುತ್ತಾತಂತ ಕಾಲದಿಂದ ಅದು ಬೃಂದಾವನ ಸ್ಥಾಪನೆ ಮಾಡಿದ್ವಿ. ಅದು ನಮ್ಮದೇ ನಾವು ಅಂತ ಇದ್ವಿ. ಆಮೇಲೆ ಇನ್ನೇನಂತ ವಿಷಯ, ಬಹಳ ಸತಿ ಪ್ರಯತ್ನ ಮಾಡಿದ್ರು ತಗೊಳ್ಬೇಕಂತ. ಅದು ನಮ್ದೊಂದೇ ಮಠ ಅಲ್ಲ, ಬೇರೆ ಮಠಗಳು ಹೀಗೆ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಏನು ಮಾಡೋದು ಅದಕ್ಕೆ ಬಿಡುಗಡೆ ಮಾಡೋದು ನಮ್ಮ ಕೈಯಲ್ಲಿ. ಅದು ಇಷ್ಟೇ ಆಗಿ ನಾವು ಸ್ಟೂಡೆಂಟ್ರು ಫೈಟ್ ಮಾಡಿ ಮಾಡ್ತಾರೆ. ಬಾಳದ ವಂಶಸ್ಥರಾದ ಪವನಾಚಾರ್ಯ ಮಾತನಾಡಿ, ಮಂತ್ರಾಲಯ ಮಠದಿಂದ ಗುಂಡಗಳನ್ನು ಕರೆದುಕೊಂಡು ಬಂದು ಬಿಚ್ಚಾಲಿಯಲ್ಲಿ ನ್ಯಾಯಾಲಯದಲ್ಲಿ ಇರುವ ಭೂಮಿ ವಿವಾದವನ್ನು ಸಹ ಪರಿಗಣಿಸದೆ ನಾಮಫಲಕ ಹಾಕುವ ಈ ಹಿಂದೆ ನಡೆದಿತ್ತು. ಆದರೀಗ ಸರ್ಕಾರ ಪೂರ್ವಾಪರ ಮಾಹಿತಿ ಇಲ್ಲದೆ ಸರ್ಕಾರಿ ಭೂಮಿಯನ್ನು ಮಂತ್ರಾಲಯ ಮಠಕ್ಕೆ ನೀಡಲು ಮುಂದಾಗಿದೆ. 16 ವರ್ಷಗಳಿಂದ ಭೂಮಿ ಉಳುಮೆ ಮಾಡುವ ರೈತರಿಗೆ ಭೂಮಿ ನೀಡದ ಸರ್ಕಾರ ಮಂತ್ರಾಲಯ ಮಠಕ್ಕೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಕೋರ್ಟ್ ವಿವಾದವನ್ನು ಪರಿಗಣಿಸದೆ ಭೂಮಿ ಮಂಜೂರಾತಿಗೆ ಸಿದ್ಧವಾಗಿದೆ. ಕೂಡಲೇ ಸರ್ಕಾರ ಭೂಮಿಯನ್ನು ಹಂಚಿಕೆ ಮಾಡುವುದನ್ನು ರದ್ದುಗೊಳಿಸಿ ನ್ಯಾಯಾಲಯದ ತೀರ್ಪಿನ ನಂತರಷ್ಟೇ ನಿರ್ಧಾರಕ್ಕೆ ಬರಬೇಕು. ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ಮೊರೆ ಹೋಗುವುದಾಗಿ ತಿಳಿಸಿದರು. ಸರ್ವೆ ನಂಬರ್ 35, 36 ಮತ್ತು 37ರಲ್ಲಿ ಬಿಚಾಲಿಯಲ್ಲಿರುವ ಅಪ್ಪಣಾಚಾರ್ಯ ವಂಶಸ್ಥರು ಪೂಜೆ ಸೇವೆ ಮಾಡುತ್ತಾ ಬಂದಿದ್ದಾರೆ. 650 ವರ್ಷಗಳಿಂದಲೂ ಇತಿಹಾಸವಿದ್ದು ಪೂರ್ವಜರು ಪೂಜೆ ಮಾಡುತ್ತಿರುವುದು ಬಂದಿರುವುದು ಬೃಂದಾವನ ಜಪದ ಕಟ್ಟೆ ಸ್ಥಳಕ್ಕೆ ಭಕ್ತರು ಬರುತ್ತಿರುವುದರಿಂದ ಮಂತ್ರಾಲಯದ ಶ್ರೀಗಳು ಪಡೆಯಲು ಯತ್ನಿಸುತ್ತಿದ್ದಾರೆ. 350 ವರ್ಷ ಇತಿಹಾಸವಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕಿಂತ ಮೊದಲೇ ಬಿಚ್ಚಾಲಿಯಲ್ಲಿ ವಂಶಸ್ಥರು ಕಾರ್ಯಚಟುವಟಿಕೆ ನಡೆಸುತ್ತಿರುವ ಕುರಿತು ದಾಖಲೆಗಳಿವೆ. ವ್ಯಾಸರಾಯರು ಸ್ಥಾಪಿಸಿದ ಪ್ರಾಣದೇವರು, ಶ್ರೀಪಾದರಾಜರು ಸ್ಥಾಪಿಸಿದ ಉಗ್ರ ನರಸಿಂಹ ಸ್ವಾಮಿ ದೇವಾಲಯಗಳಿವೆ. ಅಪ್ಪಣಾಚಾರ್ಯರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೂಚನೆ ಮೇರೆಗೆ ನಿರ್ಮಿಸಿದ ಬೃಂದಾವನ ಮಂತ್ರಾಲಯಕ್ಕೆ ಸೇರಿದ್ದಲ್ಲ, ಬಾಡದ ಕುಟುಂಬಕ್ಕೆ ಸೇರಿದ್ದಾಗಿದೆ. 2001ರಲ್ಲಿ ಸರ್ಕಾರಿ ಜಮೀನು ಮಂಜೂರಾತಿಗೆ ತಹಸೀಲ್ದಾರರಿಗೆ ಅರ್ಜಿ ಸಲ್ಲಿಸಲಾಗಿದೆ. ಕಳೆದ 4 ವರ್ಷಗಳಿಂದ ಕರ ಸಹ ಪಾವತಿಸಲಾಗಿದೆ. ಭಕ್ತರಿಗೆ ಅನುಕೂಲವಾಗಲು 2 ಶೆಡ್ಗಳು, ಗೋಶಾಲೆಯನ್ನು ನಿರ್ಮಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಹೈಕೋರ್ಟಿನಲ್ಲಿದೆ. ಆದರೂ ರಾಜ್ಯ ಸರ್ಕಾರ ಭೂಮಿ ಮಂಜೂರಾತಿಗೆ ತೀರ್ಮಾನಿಸಿದೆ. ಸರ್ವೆ ನಂಬರ್ 36ರಲ್ಲಿ ಇರುವ 6 ಗುಂಟೆ ಭೂಮಿಯನ್ನು 27 ಲಕ್ಷ ರೂಪಾಯಿ ಕೊಟ್ಟು ಶ್ರೀ ಸುಬದೇಂದ್ರ ತೀರ್ಥರ ಹೆಸರಿನಲ್ಲಿ ಖರೀದಿಸಿದ್ದಾರೆ.
ಭೂಮಿಗೆ ಸಂಬಂಧಿಸಿದಂತೆ 6 ಜನ ಸಹೋದರರ ಭೂಮಿ ಮಾರಾಟಕ್ಕೆ ಕುರಿತಾದ ವಿವಾದ ಹೈಕೋರ್ಟಿನಲ್ಲಿದೆ. ಆದರೂ ರಾಜ್ಯ ಸರ್ಕಾರ ಭೂಮಿ ಮಂಜೂರಾತಿ ನೀಡುತ್ತಿದೆ. 6 ಗುಂಟೆ ಭೂಮಿ ನೋಂದಣಿಗೆ ಅವಕಾಶವೇ ಇಲ್ಲದೆ ಇದ್ದರೂ ನೋಂದಣಿ ಶ್ರೀ ಸುಭದೇಂದ್ರ ತೀರ್ಥ ಹೆಸರಿನಲ್ಲಿ ಆಗಿದ್ದು ಹೇಗೆ ಎಂದು ಪ್ರಶ್ನಿಸಿದರು. ರಾಜಕೀಯ ಪ್ರಭಾವ ಬಳಸಿ ನ್ಯಾಯಾಲಯದಲ್ಲಿರುವ ಭೂಮಿ ಮಂಜೂರಾತಿ ಮಾಡಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದ್ದು ಕೂಡಲೇ ರದ್ದುಗೊಳಿಸಬೇಕು. ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥದ ನಂತರ ನಿರ್ಧರಿಸಬೇಕೆಂದು ಆಗ್ರಹಿಸಿದರು. ಈ ಕುರಿತು ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದರು. ಇದು ನಮ್ದು ಅಂತ ನಾವು ಹೆಂಗೆ ಹೇಳ್ತೇವೆ ಅಂದ್ರೆ, ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿ ಅವರ ಜೊತೆಯಲ್ಲಿ ಇದ್ದಾಗಲೇ ಬಿಚ್ಚಾಲಿಂದ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರು ಆಗಿದ್ದು ಎಲ್ಲರಿಗೂ ತಿಳಿದು ಸತ್ಯ. ಅಪ್ಪಣ್ಣಾಚಾರ್ಯ ಒಬ್ಬರೇ ಆಗ್ಬಿಟ್ಟಿರ್ತಾರೆ. ಪ್ರತಿದಿನ ಇಲ್ಲಿಂದ ಮಂತ್ರಾಲಯ ದರ್ಶನಕ್ಕೆ ಹೋಗ್ತಾ ಇರ್ತಿದ್ರು. ಆ ಒಂದು ಸಮಯದಲ್ಲಿ ಅಪ್ಪಣ್ಣ, ನೀನು ನಾನು ಕೂತಿದ ಹತ್ರನೇ ಒಂದು ಬೃಂದಾವನ ಸ್ಥಾಪನೆ ಮಾಡಿಕೊಂಡು ನಾನು ಪೂಜೆ ಮಾಡ್ಕೊ, ನಾನು ನಿನ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಆರಾಧ್ಯ ಮೂರ್ತಿ ಅಂತ ಹೇಳಿ ಅವ್ರು ಒಂದು ಬೃಂದಾವನ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡಿದ್ರು. ಸೊ ಇವಾಗ ನಾವೊಂದು ವಿಗ್ರಹ ಬಂದು ನಮ್ಮ ಮನೆಗೆ ತಂದು ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಮ್ದಾಗತ್ತೆ. ಇವಾಗ ಬೇರೆ ಎಲ್ಲ ಊರಿನಲ್ಲೆಲ್ಲ ಮಠಗಳು ಆಗೋ ಎಲ್ಲ ಕಡೆ ಬೃಂದಾವನಗಳು, ಅದೆಲ್ಲ ಮೃತಿಕಾ ಬೃಂದಾವನ ಅಂತ. ಮೃತಿಕಾ ಬೃಂದಾವನ ಅಂದ್ರೆ ಮೂಲ ಬೃಂದಾವನ ಇಂದ ಮೃತಿಕಾ ಅಂದ್ರೆ ಸೀಕ್ರೆಟ್ ಮಠ ತಗೊಂಡು ಬಂದು ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ. ನಾವು ಅಥವಾ ನಮ್ಮ ತಾತ ನಾವು ಅಂತ ಏನು ತಂದ್ಕೊಂಡಿಲ್ಲ. ಅಲ್ಲಿ ಏನು ಮಂತ್ರಾಲಯ ಏನು ತಂದ್ಕೊಂಡಿಲ್ಲ. ರಾಯರ ಆಶೀರ್ವಾದಗಳು ಅವ್ರು ಮಾಡಿದ್ರು, ತಂದ್ಕೊಂಡು ಅದೊಂದು ಇದ್ ಮಾಡ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ರು. ಇವಾಗ ಪ್ರಾಬ್ಲಮ್ ಏನು ಅಂತಂದ್ರೆ, ಅದೇ ಬೃಂದಾವನ ಬಗ್ಲಾಗ ಸರ್ವೆ ನಂಬರ್ 35, 36, 37 3 ಸರ್ವೆ ನಂಬರ್ನಾಗ ನಾವು ಅಪ್ಪಣ್ಣಾಚಾರ್ಯ ವಂಶೀಕರು ಆಲ್ಮೋಸ್ಟ್ ಇದು 650 ವರ್ಷ ಹಿಂದಿನ ಇತಿಹಾಸ ಹೇಳ್ತಾರೆ. ರಾಯರ ಮಠ ರಾಘವೇಂದ್ರ ಸ್ವಾಮಿ ಅವರು ಬಂದಿದ್ದು ಇತಿಹಾಸ ಬಂದು 350 ವರ್ಷ. ಆಗ ನಾವು ಮಾತಾಡೋದು 650 ವರ್ಷ ಹಿಂದಿನ ರಘುನಂದನ ಕಾಲದ್ದು, ರಘುನಂದನ ತೀರ್ಥ ಕಾಲದ್ದು. ನಾವು ಮಾತಾಡುವ ಇತಿಹಾಸ 650 ವರ್ಷ ಹಿಂದಿನ. ಇವಾಗ 650 ವರ್ಷದಿಂದ ನಾವು ಇದ್ದೀರಾ ಅಂದ್ರೆ ನಾವಿದ್ದಿದ್ದು ಅಲ್ಲಿ ಪ್ರೂಫ್ಸ್ ಕೂಡ. ರಾಘವೇಂದ್ರ ಸ್ವಾಮಿಯವರು ಪೂರ್ವ ಜನ್ಮ ವ್ಯಾಸರಾಯ, ಅವರು ಬಂದು ನಮ್ಮ ಬಿಚ್ಚಾಲಿನಾಗ ಬಂದು ಪ್ರಾಣದೇವ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆ ಒಂದು ಗುಡಿ ಅವರ ಆ ಒಂದು ದಿನನಿತ್ಯ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಗೆ ಒಂದು ಇನಾಮ್ ಭೂಮಿ ಕೂಡ ಕೊಟ್ಟು ಹೋಗಿದ್ದಾರೆ. ಆ ಇನಾಮ್ ಭೂಮಿ ಒಂದು ದಾಖಲೆ ಇವಾಗಿನ ತರ ನಮ್ಮ ತಾತ ಹೆಸರಿನಾದನ ಪಾರಂಪರ್ಯವಾಗಿ ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ಶ್ರೀಪಾದರಾಜರು, ವ್ಯಾಸರಾಜರು ಅವರು ವಿದ್ಯಾಗುರುಗಳು ಶ್ರೀಪಾದರಾಜರು ಅವರು ಪ್ರತಿಷ್ಠಾಪನೆ ಮಾಡಿದ್ದು ಉಗ್ರ ನರಸಿಂಹದೇವರು 650 ವರ್ಷ ಹಿಂದಿಂದ ನಮ್ಮ ಮನೆತನ ಅವರೇ ನಮ್ಮ ತಾತಂದ್ರೆ ಅವ್ರು ಪೂಜೆ ಮಾಡ್ಕೊಂತ ಬರ್ತಾ ಇದ್ದೀವಿ ಅದನ್ನು. ಸೊ ಇವಾಗ ಈ ಪ್ರಾಬ್ಲಮ್ ಯಾಕೆ ಬಂದ್ರು ನಮ್ಗೆ ಅಂತ ಅಂದ್ರೆ, ಇವಾಗ ರಾಘವೇಂದ್ರ ಸ್ವಾಮಿ ಅವರು ಮಂತ್ರಾಲಯಕ್ಕೆ ಯಾರ್ಯಾರು ಭಕ್ತರು ಬರ್ತಾ ಇರ್ತಾರೋ ಅವರೆಲ್ಲರೂ ನಮ್ಮ ಬಿಚ್ಚಾಲಿಗ ಪಂಚಮುಖಿಗೂ ಕೂಡ ಈ ಆಟೋ ಅವರು ಹಿಂಗ್ ಒಂದು ರೌಂಡ್ ಮಾಡ್ಲಿಕ್ಕೆ ಅವ್ರಿಗೂ ಒಂದು ಉಪಾಧಿ ಬರ್ತದಂತ ರೌಂಡ್ ಮಾಡೋ ಸರ್ಕಲ್ 100 ದೇವಸ್ಥಾನ ತೋರಿಸ್ಕೊಂಡು ಹೋಗ್ತಾರೆ. ಹಂಗಂತ ಹೇಳಿ ಬಿಚ್ಚಾಲಿ ಒಂಚೂರು ಪಾಪ್ಯುಲರ್ ಆಗೋದು ಸ್ಟಾರ್ಟ್ ಆಗೋದಿಲ್ಲ. ಆದ್ರೆ ನಾವು ಭಕ್ತರ ಸಲುವಾಗಿ ಅಲ್ಲಿ ಪಿತೃಪಕ್ಷಗಳು ಮಾಡ್ತೀವಿ. ಯಾರಾದ್ರೆ ಪಿತೃಪಕ್ಷಗಳ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇರ್ತದೆ, ಗೋದಾನಗಳು. ಅಲ್ಲಿ ಕೂತ್ಕೊಂಡು ಊಟ ಮಾಡುವ ಸಮಯದಲ್ಲಿ ಭಕ್ತರು ಕೂತ್ಕೊಂಡು ಊಟ ಮಾಡುವ ಸಮಯದಲ್ಲಿ ಅದೆಲ್ಲ ಅಭಿಪ್ರಶ ಪ್ರದೇಶ, ಒಂಚೂರು ಗಾಳಿ ಬಂದ್ರೆ ಕೂಡ ಬಂಡು ಮುತ್ತಿ ಎಲ್ಲ ಅವರು ಇಲ್ಲಿನ ಬೀಳಿದೆ. ಅದಕ್ಕೋಸ್ಕರ ಅಂತ ಹೇಳಿ ನಾವು ಸರ್ಕಾರಿ ಜಮೀನು ಮೇಲೆ ಸರ್ವೆ ನಂಬರ್ 35, 37 ಸರ್ವೆ ನಂಬರ್ ಸರ್ಕಾರಿ ಜಮೀನ್ ಮೇಲೆ ನಾವು ಭಕ್ತರ ಪರವಾಗಿ ನಾವು ಒಂದು ಅನ್ನದಾನದ ಹಾಲು, ಪಿತೃಪಕ್ಷ ಅನ್ನದಾನದ ಹಾಲು 7, ಪಿತೃಪಕ್ಷದ್ದು ಕಾರ್ಯಕ್ರಮ ಮಾಡ್ಲಿಕ್ಕಂತ ಒಂದು ಶೆಡ್, ಅಥವಾ ನಾಳೆ ಆಟೋ ನಿಂದ್ರಂಗಿಲ್ಲ, ಜಲ್ದಿ ಟ್ರಿಪ್ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಹತ್ರ ಸಿಬ್ಬಂದಿಗಳು ಜಾಸ್ತಿ ಇಲ್ಲ. ಹಂಗೆ ಇನ್ನೊಂದು ಶೆಡ್ ಅಲ್ಲಿ ಬುಫೆ ಇಟ್ಬಿಟ್ಟಿರ್ತೀವಿ. ಯಾರಾದ್ರೂ ಭಕ್ತರು ಬರ್ಲಿ ಅನ್ನದಾನ ಊಟ ಮಾಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ಬೋದು ಅಂತ ಇನ್ನೊಂದು ಶೆಡ್. ಇನ್ನು ಅಡಿಗೆ ಮಾಡ್ಲಿಕ್ಕೆ ಒಂದು ಕುಟೀರ, ಆಫೀಸ್ ರೂಮ್, ಒಂದು ಚಹಾ ರೂಮ್, ಇವೆಲ್ಲ ನಾವು ಗವರ್ಮೆಂಟ್ ಲ್ಯಾಂಡ್ ಮೇಲೆ ನಾವು ಕಟ್ಕೊಂಡಿದ್ವಿ. ಇದು ಕಟ್ಕೊಂಡಿದ್ದು ಯಾವಾಗಿಂದ ಸುಮಾರು 2009 ಫ್ಲಡ್ಸ್ ಬಂದಿತ್ತು. 2001 ಇಂದ ನಾವು ನಿಧಾನಕ್ಕೆ ಒಂದು ಕಲ್ಲು ಜೋಡಿಸ್ಕೊಂತ ಮಾಡ್ಕೊಂತ ಬಂದಿದ್ವಿ. ಇದೆಲ್ಲ ಸರ್ಕಾರಿ ಜಮೀನ್ ಮೇಲೆ ಮಾಡಿದ್ದು ನಾವು. ಮತ್ತೆ ಹೇಳುದು ಸರ್ಕಾರಿ ಜಮೀನ್ ಮೇಲೆ ನಾವು ಮಾಡಿದ್ವಿ, ಅಥವಾ ಇಲ್ಲ ಸರ್ಕಾರಿ ನಮ್ಗೆ ಎಂದೂ ಅಲರ್ಟ್ ಮಾಡಿಲ್ಲ. ನಾವು 2006 ಇಂದ ನಾವು ಲೋಕಲ್ ತಹಸೀಲ್ದಾರ್ಗ
DC ಗ ಇಬ್ಬರಿಗ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದರಿಂದ ಹಾಕಿರೋರು ಕೂಡ ಇವೆಲ್ಲ ಒಂಚೂರು ಜೆರಾಕ್ಸ್ ಒಂಚೂರು ಟೈಮ್ ಆಗ್ತಾಗ ನಮ್ಮ ಅಣ್ಣವ್ರು ತಗೊಂಡ್ ಬರ್ತಾರೆ, ತಗೊಂಡ್ ಬಂದ್ರೆ ನಿಮ್ಗೆ ಪ್ರೆಸ್ ನೋಟ್ ಇಂದ ಹಿಡ್ಕೊಂಡು ನಿಮ್ಗೆಲ್ಲ ಡಾಕ್ಯುಮೆಂಟ್ಗಳು ನಾವು ನಿಮ್ಗೆ ಕೊಡ್ತೀವಿ. ನಾವು ರಿಕ್ವೆಸ್ಟ್ 2006 ಇಂದ ನಾವು ಮಾಡ್ಕೊಂತ ಬಂದಿವಿ. ಸರ್ ಇದು ನಮ್ಗೆ ಕೊಡಿ, ಸರ್ ನಮ್ಗೆ ಇದು ಕೊಡಿ. ಅದು ಇವಾಗ ಕೂಡ ಸರ್ಕಾರಿ ಗೈರಾಣಿ ಭೂಮಿ ಅಂತಾನೆ ಕಾಣಿಸ್ತದೆ. ಇದನ್ನ ನಾವು ಆ ಲ್ಯಾಂಡ್ ಮೇಲೆ ನಾವು ಅವೆಲ್ಲ ಕಟ್ಕೊಡಿ ಇದಕ್ಕ ನಾವು ಟ್ಯಾಕ್ಸ್ ಕೂಡ ಕಟ್ತಾ ಇದೀವಿ ಸರ್ಕಾರಕ್ಕೆ. ಲಾಸ್ಟ್ 3 ವರ್ಷದಿಂದ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಅದ್ರ ಮೇಲೆ. ಇನ್ನ ನಾವು ಅಲ್ಲಿ ಬಂದಿದ್ದು ಹಣಗಳೆಲ್ಲ ಒಂದು ಕಲೆಕ್ಟ್ ಮಾಡಿ ಒಂದು ಟ್ರಸ್ಟ್ ಮುಖಾಂತರವಾಗಿ ಜಗತ್ ಗಟ್ಟಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್ ಮುಖಾಂತರ ನಾವು ಅಲ್ಲಿ ಈ ಹಾಲ್ಗಳು ಕಟ್ಟಡ ಆಗೋದು, ಏನಾದ್ರೂ ಪೂಜಾ ಕಾರ್ಯಕ್ರಮಗಳು ಇರ್ಬೋದು, ಅಲ್ಲಾದ್ರೂ ಅನ್ನದಾನಗಳು ಮಾಡೋದು, ಅವರಿಗೆಲ್ಲ ಕಾರ್ಯಕ್ರಮಗಳು ನಾವು ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಹತ್ರ 150 ಆಕಳುಗಳು ಗೋಶಾಲ ಇದೆ ನಮ್ಮ ಹತ್ರ. ನಾವು ರೀಸೆಂಟ್ ಆಗಿ ನಮ್ಮ ಮಠದ್ದು ಹಿಂದೆನೆ ಒಂದು ಜಾಗ ಕೂಡ ಖರೀದಿ ಮಾಡಿದ್ವಿ, ಗೋಶಾಲ ಇದು ಮಾಡೋಣ ಅಂತ. ಖರೀದಿ ಅಂತೂ ಆಯ್ತು, ಆಗ್ಲೇ ಅದು ಗೋಶಾಲೆ ನಿಂತು, ಆವಾಗಿಂದ ನಮ್ದು ಪ್ರಾಬ್ಲಮ್ ಶುರು ಮಠಕ್ಕೆ. ಹೀಗೆ ಆ ಸರ್ವೆ ನಂಬರ್ 35, 37 ನಾವು 2006 ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟ್ ಆಗಿ ಈ ಸಂದರ್ಭದಲ್ಲಿ ರಾಘವೇಂದ್ರ ಆಚಾರ್ಯ, ಶ್ಯಾಮಾಚಾರ್ಯ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tupa. Sri Raghavendra Ghee. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು, MBBS, DNB, MS, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು, MBBS, ಕುಟುಂಬ ವೈದ್ಯರು. ರಕ್ತದೊತ್ತಡ, BP ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, BP, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು, ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 94939 49390, 86180 3390. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್,
ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Muhammad Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें। रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर। मोबाइल 9845341063 9615 94131। ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫೋಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತ್ರಿಪದಿ ಕವಿ ಸರ್ವಜ್ಞನ ಜಯಂತಿ ಅಂಗವಾಗಿ ನಗರದ ಸಿದ್ದರಾಮ ಜನ್ಮದಿನಿಯಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿತ್ತು.
ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಅಂಗವಾಗಿ ನಗರದ ಸಿದ್ದರಾಮ ಜಮಲ್ದಿನಿಯಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿತ್ತು. ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಚಾಲನೆ ನೀಡಿದರು. ಸಮಾಜ ಅಂಕುಡೊಂಕುಗಳನ್ನು ದಿಟ್ಟವಾಗಿ ಟೀಕಿಸುತ್ತಲೇ ಸಾವಿರಾರು ತ್ರಿಪದಿಗಳನ್ನು ಸರ್ವಜ್ಞರ ಜೀವನ ಸಂದೇಶಗಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ಜಯಂತಿಗೆ ಅರ್ಥ ಬರುತ್ತದೆ. ಜಯಂತಿಗಳನ್ನು ಆಚರಣೆಗೆ ಮಾತ್ರ ಸೀಮಿತವಾಗಬಾರದು. ಅನೇಕ ಮಹನೀಯರ ಜಯಂತಿಗಳನ್ನು ಆಚರಿಸಲಾಗುತ್ತದೆ, ಆದರೆ ನಾವು ಬದಲಾಗದೆ ಸಮಾಜವನ್ನು ಬದಲಿಸಲಾಗದು. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಎಲ್ಲ ಜಯಂತಿಗಳನ್ನು ಸರಳವಾಗಿ ಆಚರಿಸಲಾಗುತ್ತಿದೆ. ಆಯಾ ಸಮಾಜಗಳಿಗೆ ಮಹನೀಯರನ್ನು ಸೀಮಿತಗೊಳಿಸಬಾರದು ಎಂದರು. ಶಿಕ್ಷಕ ದಂಡಪ್ಪ ಬಿರಾದರ್ ಸರ್ವಜ್ಞ ಜೀವನ ಸಂದೇಶಗಳ ಕುರಿತು ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕ ಕುಂಬಾರ ಸಂಘದ ಅಧ್ಯಕ್ಷ ವೈಸುರೇಂದ್ರ ಬಾಬು ಮಾತನಾಡಿ, ಸರ್ವಜ್ಞ ಪುತ್ಥಳಿಗೆ ಸ್ಥಾಪನೆಗೆ ಜಿಲ್ಲಾಡಳಿತ ಸಹಾಯ ನೀಡಬೇಕು. ಹಿಂದುಳಿದ ಕುಂಬಾರ ಸಮಾಜಕ್ಕೆ ಯೋಜನೆಗಳನ್ನು ಒದಗಿಸಿಕೊಡಬೇಕೆಂದರು. ಈ ಸಂದರ್ಭದಲ್ಲಿ ಕುಂಬಾರ ಸಮಾಜದ ಅಧ್ಯಕ್ಷ ಶಿವರಾಜ್ ವಡ್ಲೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ವೀರಭದ್ರಪ್ಪ, ಬಸಮ್ಮ, ಭೀಮಣ್ಣ, ಸಾಯಿಬಾಬಾ, ನರಸಿಂಹಲು, ಬಸವರಾಜ್, ಶಿವಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮನುಷ್ಯನಲ್ಲಿ ಸರಳತೆ ಮತ್ತು ಸಜ್ಜನತೆ ಇದ್ದರೆ ಸರಸ್ವತಿ ಒಲಿಯುತ್ತಾಳೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ಮನುಷ್ಯನಲ್ಲಿ ಸರಳತೆ ಮತ್ತು ಸಜ್ಜನತೆ ಇದ್ದರೆ ಸರಸ್ವತಿ ಒಲಿಯುತ್ತಾಳೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕಂಠಿ ಬಸವ ಪ್ರಕಾಶನ ಭೂಪೂರು ಸಂಯುಕ್ತಾಶ್ರಯದಲ್ಲಿ ಯುವ ಕವಿ ಮಹಾದೇವ ಎಸ್ ಪಾಟೀಲ್ ಅವರ ರಚನೆ ಮಾಡಿದ ಸುಡುವ ತಂಗಾಳಿ ಗಜಲ್ ಸಂಕಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಲಕ್ಷ್ಮಿ ಎಲ್ಲರಿಗೂ ಒಲಿಯುತ್ತಾಳೆ, ಒಳ್ಳೆಯವರಿಗೂ ಕೆಟ್ಟವರಿಗೂ ಒಲಿಯುತ್ತಾಳೆ, ಆದರೆ ಸರಸ್ವತಿ ಮಾತ್ರ ಸರಳ ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡವರಿಗೆ ಮಾತ್ರ ಒಲಿಯುತ್ತಾಳೆ. ವಿದ್ಯಾರ್ಜನೆ ಕಡೆ ಹೆಚ್ಚಿನ ಆಸಕ್ತಿ, ಕಡೆ ಹೆಚ್ಚಿನ ಕಾಳಜಿ ವಹಿಸಿದರೆ ಸರಸ್ವತಿ ಜೊತೆಗೆ ಲಕ್ಷ್ಮಿಯೂ ಒಲಿಯುತ್ತಾಳೆ ಎಂದರು. ವಿದ್ಯಾರ್ಜನೆಯಿಂದ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ. ಪೊಲೀಸ್ ಇಲಾಖೆ ಎಂದರೆ ಹೊಡಿ ಬಡಿ ಎನ್ನುವಂತಾಗಿದೆ. ಪೊಲೀಸ್ ಸೇವೆ ಜೊತೆಗೆ ಸಾಹಿತ್ಯ ಕಡೆಗೆ ಆಸಕ್ತಿ ವಹಿಸಿ ಕಾವ್ಯ ರಚನೆ ಮಾಡಿದ್ದು ನಮ್ಮಲ್ಲಿ ಒಂದು ಮಾಣಿಕ್ಯ ಇದೆ. ಪೊಲೀಸರು ಸಹ ಸಾಹಿತಿಗಳಾಗಬಹುದು ಎಂದು ನಮ್ಮ ಮಹಾದೇವ ಅವರು ನಿರೂಪಿಸಿದ್ದಾರೆ ಎಂದು ತಿಳಿಸಿದರು. ಪೊಲೀಸ್ ಕೆಲಸ ಎಂದರೆ ಒತ್ತಡದ ಕೆಲಸ. ಇದರ ಮಧ್ಯೆ ಸಾಹಿತ್ಯದ ಹುಚ್ಚು ಬೆಳೆಸಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಸೇವೆ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಯಲಿ ಎಂದು ತಿಳಿಸಿದರು. ಸಾಹಿತಿಗಳಾಗಿರ್ಬೋದು, ಒಳ್ಳೆ ಗಾಯಕರಾಗಿರ್ಬೋದು, ಇವರೆಲ್ಲ ನೋಡಿದಾಗ ಸರಸ್ವತಿ ನಮ್ಮನ್ನೇ ಒಂದು ಸ್ವಲ್ಪ ಎಲ್ಲ ಮನಸ್ಸು ಅನ್ಸ್ಕೊಳ್ಳುತ್ತೆ. ಯಾಕಂದ್ರೆ ಲಕ್ಷ್ಮಿ ಎಲ್ಲಾದ್ರೂ ನೋಡ್ತಾರೆ, ನೀವು ಒಳ್ಳೆ ಮಾತು ಬರುತ್ತೆ, ಕೆಟ್ಟ ಮಾತು ಬರುತ್ತೆ. ಸರಸ್ವತಿ ಅನ್ಕೊಳ್ಳೋದಿಲ್ಲ. ಸರಸ್ವತಿ ಕೊಡ್ಬೇಕು ಅಂದ್ರೆ ಬ್ರಹ್ಮವಾಗಿ ನಮ್ಮ ಮನಸ್ಸು, ನಮ್ಮ ಯೋಚನೆ ಎರಡು ಸ್ವಚ್ಛ ಇದ್ದಾಗ ಅಷ್ಟೇ ಲಕ್ಷ್ಮಿ ಸರಸ್ವತಿ ಕೊಡುವಲ್ಲಿ ತಾಂತಾರೆ. ಇಲ್ಲ ಅಂದ್ರೆ ಬರೋದಿಲ್ಲ. ಅದಕ್ಕೆ ನೀವು ಯಾರೇ ಸಾಹಿತಿ ನೋಡಿದ್ರು ಅವರು ತುಂಬಾ ಸಿಂಪಲ್ ಆಗಿರ್ತಾರೆ, ಆಡಂಬರಗಳು ಇರಲ್ಲ. ಅದೇ ನಮ್ಮ ಮೇನ್ ಕ್ಯಾರೆಕ್ಟರ್. ಸೊ ಯಾವಾಗ ನಾವು ಸಿಂಪ್ಲಿಸಿಟಿ, ಸರಳತೆ ಅದನ್ನ ಯಾವ ಮೈಗೂಡಿಸ್ಕೊಳ್ತೀವಿ ಅವಾಗಷ್ಟೇ ಸರಸ್ವತಿ ಬರೋದಕ್ಕೆ ಸಾಧ್ಯ. ಇದನ್ನ ಎಸ್ಪೆಷಲಿ ನಾನು ಮಕ್ಕಳಿಗೆ ಇದನ್ನೇ ಹೇಳ್ತೇನೆ. ಎಲ್ಲರೂ ಲಕ್ಷ್ಮೀ ಫೋಟೋ ಪೂಜೆ ಮಾಡ್ತಾರೆ ಮನೆಯಲ್ಲಿ. ಯಾರು ತುಂಬಾ ಕಮ್ಮಿ ಜನ ಸರಸ್ವತಿ ಫೋಟೋ ಪೂಜೆ ಮಾಡೋದು.
ವಿದ್ಯಾಭ್ಯಾಸ ಜ್ಞಾನ ಇದರ ಬಗ್ಗೆ ನೀವು ಕಾಳಜಿ ವಹಿಸಿ. ಅವಾಗ ನೀವು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗಲ್ಲ, ರಾಜ್ಯ ರಾಷ್ಟ್ರ ವಿಶ್ವ ಮಟ್ಟಕ್ಕೆ ಬೆಳೆಯುವ ಒಂದು ಆಪರ್ಚುನಿಟೀಸ್ ಅವಕಾಶ ಸಿಗುತ್ತೆ. ಅದೇ ರೀತಿ ನನಗೆ ಇವತ್ತು ಒಂದು ಹೆಮ್ಮೆ ಕಡಿಮೆ, ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಎಲ್ಲರನ್ನೂ ಹೇಳೋದು ಪೊಲೀಸರನ್ನೇ ಬಡೆ ಬಡೆ ಕಡೆ ಮೂಳೆ ಅದು ಬಿಟ್ಟು ಬೇರೆ ಏನು ಬರೋದಿಲ್ಲ ಅಂತಾನೆ ಹೇಳೋದು. ಆದರೆ ನಮ್ಮನ್ನು ಮಾಹಿತಿಯೋಗಕ್ಕೆ ಎಕ್ಸಾಂಪಲ್ ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಕೆಲಸ ಇರಲಿ, ದಿನಕ್ಕೆ ಆಲ್ಮೋಸ್ಟ್ 14ರಿಂದ 18 ಗಂಟೆ ಕೆಲಸ ಮಾಡ್ತೀವಿ ನಾವು. ಯಾರೇ ಇರಲಿ, ನಾನಿಂದ ಹಿಡಿದು ನನ್ನ ಕಾನ್ಸ್ಟೇಬಲ್ ತನಕ ಎಲ್ಲರನ್ನು ಕಡಿಮೆ ಅಂದರೆ ನಾವು 14 to 16 hours 14ರಿಂದ 16 ಗಂಟೆ ಕೆಲಸ ಮಾಡ್ತೀವಿ. ಎಲ್ಲ ಕೆಲಸ ಇದ್ರೂ ಇವರ ಛಲ ಮೆಚ್ಚಬೇಕು. ಯಾಕಂದ್ರೆ ಇದು ಸುಮ್ಮನೆ ಒಂದು ಪೇಪರ್ ಡ್ರಾಫ್ಟ್ ಮಾಡೋದಲ್ಲ. ನಾವು ನಾವು ಮೆಸೇಜಸ್ ಬರೀತೀವಿ, ಇಲ್ಲ ಒಂದು ಲೆಟರ್ ಡ್ರಾಫ್ಟ್ ಮಾಡ್ತೀವಿ, ಅಥವಾ ಒಂದು ನೋಟಿಸ್ ಡ್ರಾಫ್ಟ್ ಮಾಡ್ತೀವಿ, ಆ ಥರ ಅಲ್ಲ. ಒಂದು ಪುಸ್ತಕ ಬರೀಬೇಕು, ಒಂದು ಪ್ರವಚನ ಬರೀಬೇಕು, ಒಂದು ಗಜಲ್ ಬರೀಬೇಕು ಅಂದ್ರೆ ಸರಸ್ವತಿನೇ ಬಂದು ತಾಕಬೇಕು ಅವಳು. ಬಟ್ ಅವಳೇ ನಿಮ್ಮನ್ನ ನಿಮ್ಮ ನಾಲಿಗೆಯಿಂದ ಬಳಸ್ತಾರೆ. ಅದು ಯಾವಾಗ ನಾವು ಬಂದೋಬಸ್ತಿದ್ದಾಗೆ ಬಂದ್ಬಿಟ್ಟು ಹಾಗಾಗಿ ನಾವು ನಿಲ್ಸೋಕೆ ಆಗುದಿಲ್ಲ. ನಾನು ಹಿಂದೆ ಮಕ್ಕಳಲ್ಲಿದ್ದಾಗ ಹೊಲಾವರದಲ್ಲಿ ಹೋಗಿಸಿ ಇದ್ದ, ಅವನು ಕೂಡ ಹೀಗೆ ಅವನ ಯಾವಾಗಲೂ ಒಂದು ಪೇಪರ್ ಕಂಡಿಟ್ಟು ಸಣ್ಣದ ನೋಡ್ತಾರೆ. ನಾನು ಅಲ್ಲಿ ತನಕ ಗೊತ್ತಿರಲಿಲ್ಲ ಸಾಹಿತ್ಯಗಳು ಹೇಗೆ ಯೋಚನೆ ಮಾಡ್ತಾರೆ, ಅವರು ಹೇಗೆ ಬರೀತಾರೆ, ಹೇಗೆ ಹೌದ ಮೈಂಡ್ ಸ್ಪೇಸ್ ಅದನ್ನ ಗೊತ್ತಿರಲಿಲ್ಲ. ಆ ಒಂದು ದಿವಸ ಬಂದೋಬಸ್ತಲ್ಲಿ ನಿಂತ್ಕೊಂಡಾಗ ಅವನು ಇದ್ದಕ್ಕಿದ್ದಂಗೆ ಎಲ್ಲ ಬಿಟ್ಬಿಟ್ಟು ಹಿಂಗೆ ಕಿಚಕ್ ಶುರು ಮಾಡೋಣ. ನಾನು ಕೇಳಿದೆ ಅವಾಗ ಬಂದೋಬಸ್ತ್ ಬಿಟ್ಟು, ಇಲ್ಲ ಸರ್ ಎರಡೇ ಲೈನ್ ನನಗೆ ಜ್ಞಾಪಕ ಬಂತು ಸರ್, ಅದನ್ನ ಹಿರಿಯ ಗಜಲ್ ಸಾಹಿತಿ ಸಿದ್ದರಾಮ ಹೊನ್ಕಲ್ ಅವರು ಮಾತನಾಡಿದರು. ಕೃತಿ ರಚನೆಕಾರ ಮಹಾದೇವ ಎಸ್ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲೋಂಡಿ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಡಾ ದಸ್ತಗಿರಿ ಸಬ್ದಿನಿ, ಸಾಹಿತಿ ಅಮರಗುಂಡಪ್ಪ ಎ ಮೇಟಿ, ನಗರ ಗ್ರಂಥಾಲಯ ಅಧಿಕಾರಿ ಕುಮಾರಿ ನಿರ್ಮಲಾ ಎಚ್ ಹೊಸೂರು, ಯುವ ಗಜಲ್ಕಾರ್ ಸಾವನ್ ಕೆ ಈರಣ್ಣ ಬೆಂಗಾಲಿ, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸೂರು ಸೇರಿದಂತೆ ಸಾಹಿತ್ಯ ಆಸಕ್ತರು ಭಾಗವಹಿಸಿದರು. ಈಗ ಜಾಹೀರಾತು. ಎಸ್ಎ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್ ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಹೋಸ್ಲಿ, ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denim and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727 79770. GP Kids Wear ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ.
only place for branded kids wear in city. Branded clothing from newborn babies to teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫೋಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಮೊಬೈಲ್ 8892768322.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಫೆಬ್ರವರಿ 21ರಿಂದ 23ರವರೆಗೆ 3 ದಿನಗಳ ಸಾಂಸ್ಕೃತಿಕ ಉತ್ಸವದ ಅಂಗವಾಗಿ ಸಂಗೀತ, ನೃತ್ಯ, ನಾಟಕ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಫೆಬ್ರವರಿ 21ರಿಂದ 23ರವರೆಗೆ 3 ದಿನಗಳ ಸಾಂಸ್ಕೃತಿಕ ಉತ್ಸವದ ಅಂಗವಾಗಿ ಸಂಗೀತ, ನೃತ್ಯ, ನಾಟಕ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 21ರಂದು ನಡೆಯಲಿರುವ ಸಾಂಸ್ಕೃತಿಕ ಉತ್ಸವವನ್ನು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ NS ಬೋಸರಾಜ್ ವಹಿಸಿಕೊಳ್ಳಲಿದ್ದಾರೆ. ಮಾಜಿ ಶಾಸಕ ಎ ಪಾಪರೆಡ್ಡಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆ ಶಾಂತಪ್ಪ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ರಾಯಚೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಜಗದೀಶ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಹೇಮಾವತಿ ಸತೀಶ್, ರವೀಂದ್ರ ಜಾಲ್ದಾರ್, ಉರುಕುಂದಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಆರ್ಡಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ತಿಮ್ಮಪ್ಪ ನಾಡಗೌಡ, ಸಿಂಡಿಕೇಟ್ ಸದಸ್ಯರಾಗಿ ನೇಮಕಗೊಂಡಿರುವ ಜಗದೀಶ್ ವಕೀಲ್, ಆರ್ಡಿಎ ಸದಸ್ಯರಾಗಿರುವ ಶಂಶಾಲಂ, ಎ ಬಸವರಾಜ್, ಎ ರಾಘವೇಂದ್ರ, ಹಾಲ್ವಿ ಆದಿಲಕ್ಷ್ಮಿ, ಶ್ರೀನಿವಾಸ್ ಇವರನ್ನು ಸನ್ಮಾನಿಸಲಾಗುತ್ತದೆ. ನಂತರ ಜಿಂದಪ್ಪ ಅಸ್ಕಿಹಾಳ್, ವಿಜಯಕುಮಾರ್ ದಿನ್ನಿ ತಂಡದಿಂದ ಸಂಗೀತ, ವಿದ್ವಾನ್ ಮಂಜುನಾಥ್ ಗೋರ್ಕಲ್ ತಂಡದಿಂದ ಭರತನಾಟ್ಯ, ಸಪ್ತಗಿರಿ ಸಾಂಸ್ಕೃತಿಕ ಕಲಾ ತಂಡದಿಂದ ಹಾಸ್ಯಮಯ ನಾಟಿಕ ಕಳ್ಳಗುರು, ಸುಳ್ಳು ಶಿಷ್ಯ ನಾಟಕ ಪ್ರದರ್ಶನವಾಗಲಿದೆ. ಫೆಬ್ರವರಿ 22ರಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನವನ್ನು ಸತ್ಯವತಿ ನಡೆಸಿಕೊಡಲಿದ್ದಾರೆ. ಜೋಸೆಫ್ ರಾಯಚೂರು, ಶ್ರೀನಿವಾಸ್ ರಾಯಚೂರಿನಿಂದ ವಚನ ಗಾಯನ, ಇಬ್ರಾಹಿಂರಿಂದ ಸುಗಮ ಸಂಗೀತ, ಸರಿತಾ ಮಹೇಶ್ ಪಾಟೀಲ್ರಿಂದ ಹಿಂದೂಸ್ತಾನಿ ಗಾಯನ, ಶಶಿಧರ್ರಿಂದ ಭಕ್ತಿಗೀತೆ, ಅಯ್ಯಪ್ಪ ಪಿಕಳಿಹಾಳ ಹಿರೇಮಠದಿಂದ ಜಾನಪದ ಗಾಯನ, ಜ್ಯೋತಿಯವರಿಂದ ದಾಸವಾಣಿ, ಸಂಜನಾ ಗುರುಪಾದಪ್ಪ ಪಲ್ಲಕ್ಕಿಯವರಿಂದ ಸುಗಮ ಸಂಗೀತ, ಝಾನ್ಸಿ ರಾಣಿ ಅವರಿಂದ ದಾಸವಾಣಿ, ಶಾಂತಮೂರ್ತಿ ಗಬೂರು ಇವರಿಂದ ಭರತನಾಟ್ಯ ಪ್ರದರ್ಶನವಾಗಲಿದೆ. ಫೆಬ್ರವರಿ 23ರಂದು ಸಮಾರೋಪ ಸಮಾರಂಭ ನಡೆಯಲಿದ್ದು, ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ತಿಪ್ರಾಜ್ ಹವಲ್ದಾರ್, ಮಹಾಂತೇಶ್ ಪಾಟೀಲ್ ಅತ್ನೂರು, ಜಿ ವೆಂಕಟರೆಡ್ಡಿ, ಕೊಟ್ರೇಶಪ್ಪ ಕೋರಿ, ಎಂ ನರಸನಗೌಡ, ಜಿ ನಾಗಪ್ಪ ನಾಯಕ್ ಬುಡದಿನಿ, ನಾಗೇಂದ್ರಪ್ಪ ಮಟ್ಮಾರಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ರಂಗಸಂಗಮ ಸಾಂಸ್ಕೃತಿಕ ಏವ ಸಂಘದಿಂದ ದುರಾಸೆಯ ದುಃಖಕ್ಕೆ ಮೂಲ ನಾಟಕ ಪ್ರದರ್ಶನವಾಗಲಿದೆ ಎಂದರು. ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಇವರು ಉದ್ಘಾಟಿಸಲಿದ್ದಾರೆ. ಸನ್ಮಾನ್ಯ ಶ್ರೀ NS ಬೋಸರಾಜ್ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸನ್ಮಾನ್ಯ ಎ ಪಾಪರೆಡ್ಡಿ ಮಾಜಿ ಶಾಸಕರು ರಾಯಚೂರು ನಗರ ಇವರು ಜ್ಯೋತಿ ಬೆಳೆಸುವರು. ಅದೇ ರೀತಿ ಕೆ ಶಾಂತಪ್ಪ ಮಾಜಿ ಅಧ್ಯಕ್ಷರು APMC ರಾಯಚೂರು, ಶ್ರೀ ತಿಮ್ಮಪ್ಪ ನಾಡಗೌಡ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಎಚ್ ಜಗದೀಶ್ ವಕೀಲರು ಸಿಂಡಿಕೇಟ್ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ, ಶ್ರೀಮತಿ ಹೇಮಾವತಿ ಸತೀಶ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದೇವಸೂರು, ಜಿ ತಿಮ್ಮಾರೆಡ್ಡಿಗೌಡ ಜಿಲ್ಲೆಸೂರು ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆ, ಶ್ರೀ ರವೀಂದ್ರ ಜಲ್ದಾರ್ ಸದಸ್ಯರು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಬೆಂಗಳೂರು, ಶ್ರೀ ಉರುಕುಂದಪ್ಪ ಮಾಜಿ ಉಪಾಧ್ಯಕ್ಷರು RDPS ನೌಕರರ ಸಂಘ ಶಕ್ತಿನಗರ್, ಎನ್ ಶ್ರೀನಿವಾಸ ರೆಡ್ಡಿ ನಗರಸಭಾ ಸದಸ್ಯರು ರಾಯಚೂರು, ಶ್ರೀ ಸಾಜಿದ್ ಸಮೀರ್ ನಗರಸಭಾ ಸದಸ್ಯರು ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀ ಶರಣಬಸಪ್ಪ ಬಲ್ಲಂಡಿಗೆ ಸದಸ್ಯರು ನಗರಸಭೆ ರಾಯಚೂರು, ಜ್ಯೋತಿ ಗೋಪಾಲ್ ಜ್ಯೋತಿ ಕಾನೂನು ಕಂಪನಿ ರಾಯಚೂರು, ಜಿ ತಿಮ್ಮಾರೆಡ್ಡಿ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು, ಶ್ರೀ ವೀರೇಂದ್ರ ಪಾಟೀಲ್ ಅರವಿ ರಾಜ್ಯ ಸಂಚಾಲಕರು ಬಿಜೆಪಿ ಆರ್ಥಿಕ ಪ್ರಕೋಷ್ಠ ರಾಯಚೂರು, ಶಿವರಾಜ್ ಪತ್ಯಾಪುರ್ LIC ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಭಾರತೀಯ ಜನತಾ ಪಕ್ಷ ಎಸ್ಟಿ ಮೋರ್ಚಾ ರಾಯಚೂರು, ಶಿವಾನಂದ ಬಂಕೋಳಿ ರಾಯಲಸೀಮಾ ತಾಳಪತ್ರಿ ಮಾಲಕರು ರಾಯಚೂರು, ಶ್ರೀ ಮಹಾದೇವಪ್ಪ ಸಾವುಕಾರ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹೀರಾಪುರ್,
ಶ್ರೀ ಉಲಿಯಪ್ಪ ತುರ್ಕೊಂಡೋಣ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂರುತಿಪ್ಲಿ, ಶಂಕರಗೌಡ ಆಲ್ಕೂರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂರುತಿಪ್ಲಿ, ಮಲ್ಲಿಕಾರ್ಜುನ ಹೂಗಾರ್ ಗ್ರಾಮ ಪಂಚಾಯತ್ ಸದಸ್ಯರು ತುರ್ಕೊಂಡೋಣ, ಶ್ರೀ ರಾಮಕೃಷ್ಣ ಎಂ ವಂಡಲ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಾನೂನು ಹಿತರಕ್ಷಣಾ ಯೂನಿಯನ್ ರಿಜಿಸ್ಟರ್ ರಾಯಚೂರು ಜಿಲ್ಲೆ. ಅದೇ ರೀತಿ ಈ ಸಂದರ್ಭದಲ್ಲಿ ಆರ್ಡಿ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಸನ್ಮಾನಿಸಲಾಗುವುದು. ಶ್ರೀ ತಿಮ್ಮಪ್ಪ ನಾಡಗೌಡ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀ ಎಚ್ ಜಗದೀಶ್ ವಕೀಲರು ಸಿಂಡಿಕೇಟ್ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ, ಶ್ರೀ ಶಂಶಾಲಂ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಎ ಬಸವರಾಜ್ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಎ ರಾಘವೇಂದ್ರ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀಮತಿ ಆದಿಲಕ್ಷ್ಮಿ ಶ್ರೀನಿವಾಸ್ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರನ್ನು ಸನ್ಮಾನಿಸಲಾಗುವುದು. ಅದೇ ರೀತಿ ಸಂಗೀತ ಕಾರ್ಯಕ್ರಮ ಜಿಂದಾಪ ಗಾಯಕ ರಸಿಕಾಳ್ ಹಾಗೂ ವಿಜಯಕುಮಾರ್ ದೇವಿ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿ ವಿದ್ವಾನ್ ಮಂಜುನಾಥ್ ಗೋರ್ಕಲ್ ಇವರಿಂದ ಭರತನಾಟ್ಯ ನೃತ್ಯವಿರುತ್ತದೆ. ಸಪ್ತಗಿರಿ ಸಾಂಸ್ಕೃತಿಕ ಕಲಾ ಬಳಗ ವಿಚಾರ ತಂಡದವರಿಂದ ಹಾಸ್ಯಮಯ ನಾಟಕ ಕಳ್ಳರು ಸುಳ್ಳು ಶಿಷ್ಯ ದಿನಾಂಕ 22/2/2022 ಸಂಜೆ 5ಕ್ಕೆ ಸಂಗೀತ ಕಾರ್ಯಕ್ರಮ ಇರುತ್ತದೆ. ಶ್ರೀಮತಿ ಸತ್ಯಾವತಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ, ಜೋಸೆಫ್ ಆಶಾಪುರ್ ಇವರಿಂದ ರಂಗಗೀತೆಗಳು ಗಾಯನ, ಶ್ರೀನಿವಾಸ್ ಆಶಾಪುರ್ ವಚನ ಗಾಯನ, ಇಬ್ರಾಹಿಂ ಜಿ ಇವರಿಂದ ಸುಗಮ ಸಂಗೀತ ಗಾಯನ, ಶ್ರೀಮತಿ ಸರಿತಾ ಮಹೇಶ್ ಪಾಟೀಲ್ ದಿನಾಂಕ 23/2/2022 ಸಂಜೆ 5ಕ್ಕೆ ಸಮಾರೋಪ ಸಮಾರಂಭವಿರುತ್ತದೆ. ಈ ಅಧ್ಯಕ್ಷತೆಯನ್ನು ಶ್ರೀ ಬಸನಗೌಡ ದದ್ದಲ್ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ತಿಪ್ಪರಾಜ್ ಹವಾಲ್ದಾರ್ ಮಾಜಿ ಶಾಸಕರು ರಾಯಚೂರು ಗ್ರಾಮೀಣ ಕ್ಷೇತ್ರ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶ್ರೀ ಮಾತೇಶ್ ಪಾಟೀಲ್ ಆತನೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಲ್ಲೂರು, ಜಿ ವೆಂಕಟರೆಡ್ಡಿ ರಾಜ್ಯ ಸಲಹಾ ಸಮಿತಿ ಸದಸ್ಯರು ಭಾರತ ಆಹಾರ ನಿಗಮ ರಾಯಚೂರು, ಕೊಟ್ರೇಶಪ್ಪ ಕೋರಿ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ, ಎಂ ನರಸನಗೌಡ ಮಾಜಿ ಅಧ್ಯಕ್ಷರು ಎಪಿಎಂಸಿ ರಾಯಚೂರು, ಬಿ ನಾಗಪ್ಪ ನಾಯಕ್ ಬುರ್ದನಿ ವಕೀಲರು ರಾಯಚೂರು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಸಮಿತಿ ಸದಸ್ಯರು ರಾಯಚೂರು, ಶ್ರೀ ನಾಗೇಂದ್ರಪ್ಪ ಮಠಮಾರಿ ಜಿಲ್ಲಾ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ವಿಭಾಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಯಚೂರು, ಶ್ರೀ ಡಾಕ್ಟರ್ ರಾಜಶೇಖರ್ ಎಂಡಿ ಖ್ಯಾತ ಹೃದಯ ರೋಗ ತಜ್ಞರು ಹಾಗೂ ಸಕ್ಕರೆ ಕಾಯಿಲೆ ತಜ್ಞರು ರಾಯಚೂರು, ಕೆ ಪಂಪಾಪತಿ ಅಧ್ಯಕ್ಷರು ದೇವಸೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಶ್ರೀ ಹನುಮಂತಪ್ಪ ಜಾಲಿವಂಚಿ ಮಾಜಿ ಉಪಾಧ್ಯಕ್ಷರು ಎಪಿಎಂಸಿ ರಾಯಚೂರು, ಜಿ ನರಸಾರೆಡ್ಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು ರಾಯಚೂರು, ಬಿ ಬಸವರಾಜ್ ಅಧ್ಯಕ್ಷರು ಸೂರ್ಯೋದಯ ವಾಕಿಂಗ್ ಕ್ಲಬ್ ರಾಯಚೂರು ಮುಂತಾದ ಗಣ್ಯ ವ್ಯಕ್ತಿಗಳು ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ರಂಗ ಸಂಗಮ ಸಾಂಸ್ಕೃತಿಕ ಸೇವಾ ಸಂಘ ರಾಯಚೂರು ತಂಡದಿಂದ ಹಾಸ್ಯ ವೆಂಕಟ ನರಸಿಂಹ ರಚಿತ ಹಾಸ್ಯ ನಾಟಕ ದುರಾಸೆಯೇ ದುಃಖಕ್ಕೆ ಮೂಲ ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ವೆಂಕಟ ನರಸಿಂಹ ರಂಗಪ್ಪ ಉಪಸ್ಥಿತರಿದ್ದರು. ಬೋವಿ ವಡ್ಡಾರ ಸಮಾಜದ ನೂತನ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವ ಕುರಿತು ಫೆಬ್ರವರಿ 27ರಂದು ಬೆಳಗ್ಗೆ 10:30ಕ್ಕೆ ಐಬಿ ರಸ್ತೆಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಹೇಳಿದರು. ಭೋವಿ ವಡ್ಡಾರ ಸಮಾಜದ ನೂತನ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವ ಕುರಿತು ಫೆಬ್ರವರಿ 27ರಂದು ಬೆಳಗ್ಗೆ 10:30ಕ್ಕೆ ಐಬಿ ರಸ್ತೆಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾ ಮತ್ತು ತಾಲೂಕು ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕಿದ್ದು ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜಿಲ್ಲಾಧ್ಯಕ್ಷ ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕಿದ್ದು ಸಮಾಜದ ಮುಖಂಡರು, ಹಿರಿಯರು, ಯುವಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಪೌರಸಭೆಯನ್ನು ದಿನಾಂಕ 22/2/2022 ಬೆಳಗ್ಗೆ 9:30ರಿಂದ 10:30 ಗಂಟೆಗೆ ರಾಯಚೂರಿನ ಐದು ರಸ್ತೆಯಲ್ಲಿ ರಾಮನಗರ ಎದುರುಗಡೆ ಇರುವ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪೌರಸಭೆ ಸಭೆಯನ್ನು ಆಯೋಜಿಸಲಾಗಿದೆ. ನೂತನ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲು ಸಮಾಜದ ಮುಖಂಡರುಗಳು, ಎಲ್ಲ ತಾಲೂಕು ಮಧ್ಯ ಮುಖಂಡರು ಹಾಗೂ ಯುವಕರು ಸಭೆಯನ್ನು ಹಾಜರಾಗಿ ನೂತನ ಜಿಲ್ಲಾಧ್ಯಕ್ಷರನ್ನು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡಲು ನಿಗದಿಸುತ್ತಾರೆ.
ಆದ್ದರಿಂದ ತಾವುಗಳನ್ನು ಈ ಸಭೆಯನ್ನು ತಪ್ಪದೇ ಹಾಜರಾಗಿ ತಮ್ಮಲ್ಲಿ ಸಲಹೆ ಸೂಚನೆಗಳನ್ನು ನೀಡಿ ಈ ಸಭೆಗೆ ಯಶಸ್ವಿಗೊಳಿಸುವುದೆಂದು ಜಿಲ್ಲಾ ಪೊಲೀಸ್ ಸಮಾಜದ ಮುಖಂಡರು ತಮ್ಮಲ್ಲಿ ಕೋರಲಾಗಿದೆ. ನಮ್ಮ ಹೆಸರು ಯಲ್ಲಪ್ಪ ಸರ್, ಜಿಲ್ಲಾ ಪ್ರಾಂತ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಹುಲಿಗೆಪ್ಪ, ಈರಣ್ಣ, ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ ದೇವಾಲಯಗಳ ಸಮಗ್ರ ಅಭಿವೃದ್ಧಿಯ ಕನಸನ್ನು ರಾಜ್ಯದಲ್ಲಿ ನನಸು ಮಾಡುವುದು ನನ್ನ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿಗೆ ನೀಲಿ ನಕ್ಷೆಯನ್ನು ತಯಾರಿಸಿದ್ದು ಮುಂದಿನ ದಿನಗಳಲ್ಲಿ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ಮುಜರಾಯಿ, ಹಜ್ ಮತ್ತು ವಕ್ಫ್ ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಶಿಕಲಾ ಜೊಲ್ಲೆ ಹೇಳಿದರು. ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಶ್ರೀ ಅಂಬಾದೇವಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಮುಜರಾಯಿ ಇಲಾಖೆಯಿಂದ ನೀಡಲಾಗಿರುವ 7,93,00,000ಗಳ ಅನುದಾನದ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಜ್ಯದ ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ದೈವ ಸಂಕಲ್ಪ ಹಾಗೂ ಕಾಯಕಲ್ಪದಂತಹ ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ. ದೈವ ಸಂಕಲ್ಪ ಯೋಜನೆಯ ಅಡಿಯಲ್ಲಿ ಮೊದಲ ಹಂತವಾಗಿ ರಾಜ್ಯದ 25 ದೇವಸ್ಥಾನಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ದೇವಸ್ಥಾನಗಳಲ್ಲಿ ಸ್ನಾನಘಟ್ಟ, ಮೂಲಭೂತ ಸೌಕರ್ಯಗಳು, ಭೋಜನ ಶಾಲೆ, ಒಣ ಮತ್ತು ಹಸಿ ತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಸರ್ವತೋಮುಖ ಅಭಿವೃದ್ಧಿಗೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಈ ಯೋಜನೆಯ ಮೊದಲ ಹಂತದ 1,143 ಕೋಟಿ ರೂಪಾಯಿಗಳಾಗಿದೆ. ದೇವಾಲಯದಲ್ಲಿ ಸ್ವಚ್ಛತೆ, ಆದ್ಯತೆ, ಉತ್ತಮ ಪರಿಸರ ನಿರ್ಮಾಣ, ಒಳಚರಂಡಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು. ಕಾಯಕಲ್ಪ ಯೋಜನೆಯ ಅಡಿಯಲ್ಲಿ ಪ್ರತಿ ವರ್ಷ 1,500 ಸಿ ದರ್ಜೆಯ ದೇವಸ್ಥಾನಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು ಎಂದು ಹೇಳಿದರು. ಸಿಂಧನೂರು ತಾಲೂಕಿನ ಶಕ್ತಿಪೀಠ ಎಂದೇ ಹೆಸರುವಾಸಿಯಾಗಿರುವ ಸೋಮಲಾಪುರ ಗ್ರಾಮದ ಶ್ರೀ ಅಂಬಾದೇವಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 7,93,50,00,000 ರೂಪಾಯಿಗಳ ಅನುದಾನ ನೀಡಲಾಗಿದೆ. ಈ ಅನುದಾನದ ಅಡಿಯಲ್ಲಿ ಭಕ್ತರಿಗೆ ಸರ್ವ ಸೌಲಭ್ಯಗಳನ್ನು ನಿರ್ಮಿಸಲಾಗುವುದು. ಮುಂದಿನ ದಿನಗಳಲ್ಲಿ ರಾಜ್ಯದ ಜಿಲ್ಲೆಯ ಇತರೆ ದೇವಸ್ಥಾನಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು. ನಮ್ಮ ಸರ್ಕಾರ ದೇವಸ್ಥಾನಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಮುಂದಿನ ಬಜೆಟ್ನಲ್ಲಿ ಮುಜರಾಯಿ ಖಾತೆಗೆ ಇನ್ನೂ ಹೆಚ್ಚಿನ ಅನುದಾನ ದೊರೆಯುವ ನಿರೀಕ್ಷೆ ಇದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಕಾಲಾವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಭಿಲಾಷೆಯಂತೆ ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇದಕ್ಕೂ ಮುನ್ನ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಸಂಸದರಾದ ಸಂಗಣ್ಣ ಕರಡಿ, ಸಿಂಧನೂರು ಶಾಸಕರಾದ ವೆಂಕಟರಾವ್ ನಾಡಗೌಡ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಕೆಆರ್, ಸಹಾಯಕ ಆಯುಕ್ತ ರಾಹುಲ್ ಸಂಕನೂರ್, ತಹಸೀಲ್ದಾರ್ ಮಂಜುನಾಥ್ ಭೋಗಾವತಿ, ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಧ್ವರಾಜ್ ಆಚಾರ್ಯ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಅಂಬಾದೇವಿ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರಯ್ಯ ಹಿರೇಮಠ್, ಸೋಮಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂ ಸೀತಾರಾಮಯ್ಯ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮಾನ್ವಿ ಪಟ್ಟಣದ ಧ್ಯಾನ ಮಂದಿರ ಹತ್ತಿರ ಬಸ್ ಮತ್ತು ಬೈಕ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಯುವಕ ಸಾವನ್ನಪ್ಪಿದ್ದು, ಇಬ್ಬರು ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ. ಮಾನ್ವಿ ಪಟ್ಟಣದ ಧ್ಯಾನ ಮಂದಿರ ಹತ್ತಿರ ಬಸ್ ಬೈಕ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಯುವಕ ಸಾವನ್ನಪ್ಪಿದ್ದು, ಇಬ್ಬರು ಗಂಭೀರ ಗಾಯಗೊಂಡಿರುವ ಘಟನೆ ನಡೆದಿದೆ. ಪತ್ರಕರ್ತ ಶ್ರೀನಿವಾಸ್ ಅವರ ಮಗ ಮಣಿಕಂಠ 20 ವರ್ಷ ಎಂಬ ಯುವಕ ಸಾವನ್ನಪ್ಪಿದ್ದು, ಚೆನ್ನಬಸವ ಸೇರಿದಂತೆ ಇಬ್ಬರು ಗಾಯಗೊಂಡಿದ್ದು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಂಧನೂರಿನಿಂದ ರಾಯಚೂರಿಗೆ ತೆರಳುತ್ತಿದ್ದ ಬಸ್ ಮತ್ತು ಬೈಕ್ ಮಧ್ಯೆ ಡಿಕ್ಕಿ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಮಾನ್ವಿ ಪಿಎಸ್ಐ ಮಹಾದೇವಪ್ಪ ಸಿಬ್ಬಂದಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರತ್ನಗಿರಿ ಶ್ರೀ ಅಯ್ಯಪ್ಪ ಸ್ವಾಮಿ ಬೆಟ್ಟದಲ್ಲಿ ಗೋಪುರ ನಿರ್ಮಾಣಕ್ಕೆ ಎನ್ಎಸ್ ಬೋಸರಾಜ್ ಚಾಲನೆ. ಹೈಕೋರ್ಟ್ ವಿಚಾರಣೆಯಲ್ಲಿರುವ ಭೂಮಿ ಮಂತ್ರಾಲಯ ಮಠಕ್ಕೆ ನೀಡಲು ಸಚಿವ ಸಂಪುಟ ಸಭೆ ನಿರ್ಧಾರ ಕಾನೂನು ಬಾಹಿರ, ರದ್ದುಗೊಳಿಸಲಿ ಕೃಷ್ಣಾಚಾರ್ಯ. ತ್ರಿಪದಿ ಕವಿ ಸರ್ವಜ್ಞ ಜಯಂತಿಗೆ ಮಹನೀಯರನ್ನು ಸೀಮಿತಗೊಳಿಸಬಾರದು, ಡಾಕ್ಟರ್ ಅಂಪಣ್ಣ ಸಜ್ಜನ್. ಸುಡುವ ತಂಗಾಳಿ ಗಜಲ್ ಸಂಕಲನ ಬಿಡುಗಡೆ, ಸರಳತೆಯಿಂದ ಸಾಹಿತ್ಯ ರಚನೆ ಸಾಧ್ಯ, ಎಸ್ಪಿ ನಿಖಿಲ್. ಫೆಬ್ರವರಿ 21ರಿಂದ 3 ದಿನ ಸಾಂಸ್ಕೃತಿಕ ಉತ್ಸವ, ನಾಟಕ, ಸಂಗೀತ, ನೃತ್ಯ ಪ್ರದರ್ಶನ, ರಂಗಸ್ವಾಮಿ. ಭೋವಿ ಸಮಾಜದ ಪೂರ್ವಭಾವಿ ಸಭೆ 27ರಂದು ನಿಗದಿ, ನೂತನ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ ಕುರಿತು ಚರ್ಚೆ, ಯಲ್ಲಪ್ಪ. ಪ್ರಧಾನಿ ನರೇಂದ್ರ ಮೋದಿಯವರ ದೇವಾಲಯಗಳ ಸಮಗ್ರ ಅಭಿವೃದ್ಧಿ ಕನಸು ನನಸು ಮಾಡುವುದು ನನ್ನ ಗುರಿ, ಸಚಿವೆ ಶಶಿಕಲಾ ಜೊಲ್ಲೆ. ಮತ್ತು ಮಾನ್ವಿ ಪಟ್ಟಣದ ಬಳಿ ಬೈಕ್ ಬಸ್ ಡಿಕ್ಕಿ, ಓರ್ವ ಸಾವು, ಇಬ್ಬರಿಗೆ ಗಾಯ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ವೆಲ್ ಪ್ಯಾಲೇಸ್. 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸುವಾರ್ ಪೇಟ್, ರಾಯಚೂರು. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.